ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ಇವತ್ತು ಸಿಂಪಲ್ಲಾಗಿ ನಿಮ್ಗೊಂದು ಇಡ್ಲಿ ರೆಸಿಪಿ ತೋರ್ಸಾಕತ್ತೀನಿ ಫ್ರೆಂಡ್ಸ್. ಆಲ್ರೆಡಿ ಒಂದು ವೀಡಿಯೋದಾಗ ಇಡ್ಲಿ ರೆಸಿಪಿ ತೋರಿಸೀನಿ, ಆದರೂ ಇನ್ನೊಮ್ಮೆ ನಾನು ತೋರಿಸ್ಬೇಕಂತ ಹೇಳಿ ತೋರ್ಸಾಕತ್ತೀನಿ ಫ್ರೆಂಡ್ಸ್. ಇವಾಗ ನಾನು 3 ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸಷ್ಟು ಶಾಬೂದಿ ಎಣ್ಣೆ ತೊಗೊಂಡಿನಿ ಫ್ರೆಂಡ್ಸ್. ಆಮೇಲೆ 1 ಗ್ಲಾಸಷ್ಟು ಉದ್ದಿನ ಬೇಳೆ ತೊಗೊಂಡು ಎಲ್ಲವನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ನಾನು 3 ಗಂಟೆ 4 ಗಂಟೆ ನೆನೆಸ್ಕೊಂಡು ಇಟ್ಕೊಂಡು ಫ್ರೆಂಡ್ಸ. ಆಮೇಲೆ ಇಲ್ಲಿ ಅದನ್ನು ನೈಟ್ ನಾನು ರುಬ್ಬಿ ಇಟ್ಕೊಂಡಿನಿ ಫ್ರೆಂಡ್ಸ. ಪೂರ್ತಿ ನುಣ್ಣಗಾದರೂ ರುಬ್ಕೋಬೋದು ನೀವು, ಇಲ್ಲಾಂದ್ರೆ ತರಿ ಆಗಿದ್ರೂ ರುಬ್ಕೋಬಹುದು. ನಿಮಗೆ ಹೇಗೆ ಅನಿಸುತ್ತೆ ಆ ಥರ ರುಬ್ಕೊಳ್ಳಿ. ನಾನು ಈ ರೀತಿ ಮಾಡಿನಂತ ನಿಮ್ಮ ಜೊತೆ ನಾನು ತೋರಿಸ್ತಾ ಇದ್ದೀನಿ. ಹಿಟ್ಟು ಮಾತ್ರ ತುಂಬಾ ಚೆನ್ನಾಗಿ ಉಬ್ಬಿ ಬಂದಿತ್ತು ಫ್ರೆಂಡ್ಸ. ಮತ್ತು ಸ್ವಲ್ಪ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಆಮೇಲೆ ಇಲ್ಲಿ ಬೆಳಗ್ಗೆ ಮಾಡ್ಕೋಬೇಕಂತೇಳಿ ರೆಡಿ ಮಾಡಾಕತ್ತೀನಿ ಫ್ರೆಂಡ್ಸ. ಇವಾಗ ಬೆಳಗ್ಗೆ ಒಂಚೂರ ನೀರು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಇಡ್ಲಿ ಪಾತ್ರೆ ತಂದು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಈ ರೀತಿ ಇಡ್ಲಿ ಹಿಟ್ಟನ್ನು ಅದ್ರೊಳಗೆ ಹಾಕೋತಾ ಇದ್ದೀನಿ. ಆಮೇಲೆ ಇಲ್ಲಿ ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆನ ಇಟ್ಟು ಅದ್ರೊಳಗೆ ಎಲ್ಲವನ್ನು ಹಾಕ್ಕೊಂಡು ಒಂದು 5-6 ನಿಮಿಷ ಆದರೆ ಇದನ್ನು ಬೇಯಿಸ್ಕೊತೀನಿ ಫ್ರೆಂಡ್ಸ. ಆಮೇಲೆ ಈ ಕಡೆ ಚಟ್ನಿ ಮಾತ್ರ ರೆಡಿ ಮಾಡೀನಿ ಫ್ರೆಂಡ್ಸ. ನಾನು ಶೇಂಗಾ ಚಟ್ನಿ ಮಾಡಿದ್ದು ಮತ್ತು ಆಲ್ರೆಡಿ ನಿಮ್ಗೊಂದು ವಿಡಿಯೋದಾಗ ತೋರ್ಸೇನ್ರಿ. ಆವಾಗ ಮತ್ತೆ ಇಲ್ಲಿ ನೋಡಿರಿ, ಈ ಥರ ಇಡ್ಲಿ ಮಾತ್ರ ಭಾಳ ಅಂದ್ರೆ ಭಾಳ ಮಸ್ತ್ ಬಂದಿದ್ದು. ಪರ್ಫೆಕ್ಟ್ ಇಡ್ಲಿ ಅಂತಲೇ ಹೇಳ್ಬೋದು. ಸಿಂಪಲ್ಲಾಗಿ ಸ್ವಲ್ಪ ಕಪ್ಪಾಗಿ ಬಂದಿದ್ದು ಅಂತ ಅನ್ಕೋಬೋದು. ಇಲ್ಲ ಫ್ರೆಂಡ್ಸ, ಕಪ್ ಏನಾಗಿಲ್ಲವ. ನಾನು ಉದ್ದಿನ ಬೇಳೆ ಫ್ರೆಂಡ್ಸ್ ಅವ, ಅದಕ್ಕೆ ಕಲರ್ ಸ್ವಲ್ಪ ಚೇಂಜ್ ಅದಾವು ಅಷ್ಟೇ. ಸ್ವಲ್ಪ ಬೆಂಡೆಬೇಳೆ ಉಳಿದಿದ್ದು ಅದಕ್ಕೆ ನೋಡ್ತಿರಲ್ಲ ಫ್ರೆಂಡ್ಸ. ಅದಕ್ಕೆ ಜೊತೆ ನಾನು ಇಡ್ಲಿ ಜೊತೆ ಸಾಂಬಾರ ಮತ್ತು ಚಟ್ನಿ ಮಾಡಿದ್ದೆ. ಈ ಥರ ನಾನು ಸಾಂಬಾರನ್ನು ಮಾಡಿದ್ದೆ. ಅದನ್ನು ನಾಳೆ ವಿಡಿಯೋದಾಗ ಶೇರ್ ಮಾಡೋಕೆ ಹಾಕ್ತೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ಥ್ಯಾಂಕ್ ಯು.